ನೋಡಿ ಈ ವರದಿಯ ವಿಚಾರಗಳನ್ನು ತಿಳ್ಕೊಂಡಾಗ ಭಾರಿ ಮಜಾ ಇದೆ ಇದು. ಹಾಗಿದ್ರೆ ಗೋವಿಂದಣ್ಣ ಯಾವ್ಯಾವ ವಿಚಾರಗಳನ್ನು ನಮ್ಮ ವೀರೇಂದ್ರ ಅವರು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ವೀರೇಂದ್ರ ಅವರೇ, ಒಂದು ಮಾತಿದೆ, ಯು ಹ್ಯಾವ್ ಟು ಈಟ್ ಯುವರ್ ಓನ್ ವರ್ಡ್ಸ್ ಅಂತ ಹೇಳಿ. ಮಾತನ್ನು ನುಂಗೋದು. ನಾವು ಏನೇನೋ ಮಾತುಗಳನ್ನು ಆಡ್ತೀವಿ, ಆ ಮಾತುಗಳನ್ನು ನಿಯಮಗಳಾಗಿ ಮಾಡ್ತೀವಿ. ಆದರೆ ಆ ನಿಯಮಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ಭಾಳ ಮುಖ್ಯವಾದಂಥ ವಿಚಾರ ಇಲ್ಲಿ ವಯಸ್ಸಷ್ಟೇ ಅಲ್ಲ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದನ್ನು ಮರೆತು ಬಿಟ್ರಲ್ಲ. ಈಗ ವಿ ಕೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಪ್ಪ DCM ಮಾಡಿ ಅಂತ ಹೋಗಿದ್ದಾರೆ. ಅವರಲ್ಲಿ ಹೈಕಮಾಂಡ್ ಮುಂದೆ ಇಡ್ತಾರಂಥ ಮಾಡೆಲ್ ಯಾವ್ದು ಹೇಳಿ? DK ಶಿವಕುಮಾರ್ ಮಾಡೆಲ್. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರಲ್ವಾ, KPCC ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿನೂ ಆಗಿದ್ರು. ಈಗ ನಾನು ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ನನಗೂ ಒಂದು ಅಧಿಕಾರ ಅಂತ ಬೇಕು, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ತಾ ಇರೋದನ್ನು ಗೊತ್ತಾ ಅವರು? ಯಾವಾಗ ಹೈಕಮಾಂಡ್ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳೋದಕ್ಕೆ ಬಂದರೆ, ಅರೆ DK ಶಿವಕುಮಾರ್ ಅವ್ರ ಫಾರ್ಮುಲಾ ಇದೆಯಲ್ಲ, DK ಶಿವಕುಮಾರ್ ಅವರ ಮಾಡೆಲ್ ಇದೆಯಲ್ಲ, ಅವ್ರನ್ನ ನೀವು ಅಧ್ಯಕ್ಷರನ್ನಾಗಿ ಅವ್ರ ಅಧ್ಯಕ್ಷರಿದ್ದಾಗ DCM ಮಾಡಿದ್ರಿ, ಆ ಪ್ರಕಾರನೇ ಮಾಡಿ ಅನ್ನೋವಂಥ ಮಾತನ್ನು ಹೇಳ್ತಿದ್ದಾರಪ್ಪ. ನನಗೀಗ ಬೇಕಾಗಿರುವಂತಹ ಉತ್ತರ ಏನು ಗೊತ್ತಾ ನಿಮ್ಮಿಂದ? ಈ ರೀತಿಯ ಮಾತುಗಳಿಗೆ ರಾಹುಲ್ ಗಾಂಧಿ ಅವರು ಏನು ಹೇಳಿದರು? ರಾಹುಲ್ ಗಾಂಧಿ ಅವರು ಏನು ಹೇಳಿ ಕಳಿಸಿದ್ದಾರೆ? ಇದ್ರ ಬಗ್ಗೆ ಗುಸುಗುಸು ಗೋವಿಂದಣ್ಣ ನಿಮ್ಮ ಮುಂದೆ ಏನಾದರೂ ಹೇಳಿದ್ರೆ ಅದನ್ನ ಹೇಳಿ. ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಇರೋದೇ ಇದೆಲ್ಲ ಹೇಳಕ್ಕೆ ಪಾಟಿಲ್ರೆ. ಏನು ಗೊತ್ತಾ ವಿಶೇಷ ಏನಂದರೆ, ನೀವು ಭಾಳ ಸರಿಯಾದ ವಿಚಾರನ ಎತ್ತಿದ್ದೀರಿ. ಆದರೆ ನೀವು ಹೇಳಿದ್ರಲ್ಲ ವಿಚಾರನೆ ಎತ್ತದು ಹೌದು, ಆದರೆ ನೀವು ಹೇಳಿದ್ರಲ್ಲ ಈಗ ರೂಲು, ಆ್ಯಕ್ಚುಲಿ ರೂಲ್ ಎಲ್ಲಿ ಗೊತ್ತಾ? ಈ ರೂಲ್ ಒಂದು ನಿರ್ಣಯ ಅಂತ ತಗೊಂಡಿದ್ದು ಎಲ್ಲಿ ಗೊತ್ತಾ ಪಾಟಿಲ್ರೆ? ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ಅಧಿಕೃತ ನಿರ್ಣಯ ಎಲ್ಲಿ ತಗೊಂಡಿದ್ರು ಅಂದರೆ, ರಾಜಸ್ಥಾನದಲ್ಲಿ ಒಂದು ಅಧಿವೇಶನ ಆಯಿತು AICCದು, ಅಲ್ಲಿ ಅಧಿಕೃತವಾಗಿ ತೆಗೆದುಕೊಂಡಂಥ ರೂಲ್ ಇದು ನಿರ್ಣಯ. ಆದರೆ ಮತ್ತೊಂದಿದೆ, ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅಂತೇಳಿ. ಗೊತ್ತಾಯ್ತಾ? ಪ್ರತಿಯೊಂದು ರೂಲ್ಗೂ, ಪ್ರತಿಯೊಂದು ನಿರ್ಣಯಕ್ಕೂ, ಪ್ರತಿ ಕಾನೂನಿಗೂ ಒಂದೊಂದು ರಿಯಾಯಿತಿಯೂ ಇರುತ್ತಂತೆ ರಾಜಕಾರಣದಲ್ಲಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ, ರಿಯಾಯಿತಿಯೇ ರೂಲ್ ಆಗ್ತಾ ಇದೆ ಅಂತ. ಇಲ್ಲಿ ರಿಯಾಯಿತಿಯೇ ನಿಮಗೆ ಕಾನೂನು, ಹಂಗಾಗ್ತಾ ಇದೆ ಅನ್ನೋದೇ ಇಲ್ಲಿ ವಿಚಿತ್ರ ವಿಶೇಷ. ಆ ದೃಷ್ಟಿಯಿಂದ ನೋಡೋದಾದರೆ, ಈಗ ನಾವು ಹೇಳಿದ್ವಿ, ಈಗ ನೆನ್ನೆ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ 55 ವರ್ಷದ ಒಳಗಿನವರು ಮಂತ್ರಿ ಆಗಲಿ, 55 ವರ್ಷದ ಮೇಲಿನವ್ರು ಬೇಡ ಅಂಥೇಳಿ. ನಮ್ಮ ಗೋವಿಂದಣ್ಣವ್ರು ಲಿಸ್ಟೇ ತೆಗೆದಿಟ್ಬಿಟ್ರಲ್ಲ ಎಷ್ಟು ಜನ ಇದ್ದಾರೆ ಅಂಥೇಳಿ. 134 ಜನರದ್ದು ನೋಡ್ಬಿಟ್ಟು, 134 ಜನ ಶಾಸಕರದ್ದು ಪಟ್ಟಿ ತೆಗೆದು ಅವ್ರ ಏಜ್ ಎಷ್ಟೆಷ್ಟು ಅಂತ ನೋಡ್ಬಿಟ್ಟು, ಅದರಲ್ಲಿ 55 ವರ್ಷದೊಳಗಿನವ್ರು ಎಷ್ಟು ಜನ ಅಂತೇಳಿ ಕೊಟ್ಟರು ಪಟ್ಟಿ. ನೀವು ಯೋಚನೆ ಮಾಡಿ ಅಲ್ಲಿಗೆ ಪಾಟಿಲ್ರೆ. ಇನ್ನು ಕಾಂಗ್ರೆಸ್ ಇನ್ನು ಏನೇನೆಲ್ಲ ರೂಲ್ನ ರಿಯಾಯಿತಿ ಮಾಡ್ತಾ ಹೋಗ್ಬೋದು ಅಂತ ನೀವು ಹೇಳಿದ್ರಲ್ಲ, DK ಫಾರ್ಮುಲಾ ಅನ್ನೋದು ಒಂದು ರಿಯಾಯಿತಿ. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದಕ್ಕೆ ರಿಯಾಯಿತಿ ಯಾವುದಪ್ಪ ಅಂದರೆ DK ಅವ್ರದ್ದು. DK ಅವರು ಉಪಮುಖ್ಯಮಂತ್ರಿ ಆಗುವಾಗ KPCC ಅಧ್ಯಕ್ಷರಾಗಿ ಮುಂದುವರೆದ್ರಲ್ಲ, ಅದೂ ಒಂದು ರಿಯಾಯಿತಿ. ಅದೇ ರೀತಿ ಭಾಳಷ್ಟು ರಿಯಾಯಿತಿಗಳನ್ನ ನೀವು ನೋಡೋರಿದ್ದೀರಿ, ಮುಂದೆ ಬರುವಂಥದ್ದಿದೆ ಪಾಟಿಲ್ರೆ. ಆಯ್ತು, ಈಗ ಲಾ ಕಮ್ಮಿ ಎಕ್ಸಾಮ್ಷನ್ ಜಾಸ್ತಿ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ನನಗೆ ಈಗ ನೀವು ಈಗ ಹೇಳ್ತಾ ಇದ್ದೀರಲ್ಲ ರಿಯಾಯಿತಿ ಜಾಸ್ತಿ ಅಂತ ಹೇಳಿ, ಈ ವಿಚಾರದ ಮೇಲೆ ನನಗೆ ಇನ್ನೊಂದು ಅನುಮಾನ ಬರ್ತಾ ಇದೆ. ಈಗ ಡೆಲ್ಲಿಗೆ ಹೋದ್ರಪ್ಪ ಎಲ್ಲರೂ, DK ಶಿವಕುಮಾರ್ ಸಾಹೇಬರು ಹೋದ್ರು, ಸಿದ್ದರಾಮಯ್ಯ ಸಾಹೇಬರು ಹೋದ್ರು, ಹರಿಪ್ರಸಾದ್ ಅವರು ಹೋದ್ರು, ಎಲ್ಲರೂ ಹೋದ್ರು. ಹೋದಾಗ ಯಾವ ರೀತಿಯ ವಾತಾವರಣ ಇತ್ತು ಗೊತ್ತಾ ನಮ್ಮ ರಾಜ್ಯದಲ್ಲಿ, ಇವನ್ ಇನ್ಕ್ಲೂಡಿಂಗ್ ಡೆಲ್ಲಿಯಲ್ಲೂ ಕೂಡ? ನಾಳೆ ನಾಡ್ದು ಅಥವಾ ಶನಿವಾರ ಭಾನುವಾರ ಅಷ್ಟರೊಳಗಡೆ ಹೊಸಬರೆಲ್ಲ ಮಂತ್ರಿ ಆಗ್ಬಿಡ್ತಾರೆ, ಯಾರೆಲ್ಲ ರೆಡಿ ಆಗಿದ್ದಾರೆ, ಯಾರೆಲ್ಲ ಲಾಬಿ ಮಾಡಿದ್ದಾರೆ ಅವರಿಗೆ ಅದೃಷ್ಟ ಖುಲಾಯಿಸುತ್ತೆ. ಬಹುತೇಕರಿಗೆ ಮಂತ್ರಿ ಆಗೋದು ಪಕ್ಕ, ಸಂಪುಟ ವಿಸ್ತರಣೆ ಆಗೋದು ಕೂಡ ಅತಿ ಶೀಘ್ರ, ಇನ್ನೊಂದು 2 ದಿನದಲ್ಲಿ ಆಗ್ಬಿಡುತ್ತೆ ಅನ್ನೋಂಥ ಮಾಹೋಲ್ ಇತ್ತು. ಅದು ನಿನ್ನೆ ಸಂಜೆ ಏನಾಗ್ಬಿಡ್ತೇಳಿ, ಎಲ್ಲರೂ ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದ ಮೇಲೆ ಅವರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ, ಕಾರಣಗಳನ್ನ ಕೊಟ್ಟರು. ನನಗೆ ಈಗ ನೀವು ನಿಜ ಹೇಳಿ, ಈಗ ಗೋವಿಂದಣ್ಣ ನಿಮ್ಗೆ ಯಾವ ವಿಚಾರಗಳನ್ನು ತಿಳಿಸಿದ್ದಾರೆ? ಈಗ ಇವೆಲ್ಲವನ್ನ ನೋಡ್ತಾ ಹೋದ್ರೆ, ರಿಯಾಯಿತಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ನನಗೆ ಅನುಮಾನಗಳು ಸಾಕಷ್ಟು ಕಾಡ್ತಾ ಇದೆ. ನಿಜಕ್ಕೂ ಸಂಪುಟ ವಿಸ್ತರಣೆ ವಿಳಂಬ ಆಗೋದಕ್ಕೆ ಕಾರಣ ಏನು? ನಿಜವಾದ ಕಾರಣ ಹೇಳಿ ನನಗೆ. ಪಾಟೀಲ್ರೆ, ಈಗ ನಮ್ಮ ಗೋವಿಂದಣ್ಣರು ಇನ್ನೂ ಡೆಲ್ಲಿಯಲ್ಲೇ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಅಲ್ಲೇ ಇದ್ದಾರೆ. ಅವ್ರು ಹಿಂದೆ ಮುಂದೆನೇ ಇರ್ತಾರೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾರೆ. ನೀವು ಇನ್ನೂ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ನೀವು ಬರೀ ನಂಬರ್ ಕೇಳ್ತೀರಿ, ಅವ್ರನ್ನ ಸ್ವಲ್ಪ ಹುಡ್ಕಾಡ್ಬಿಟ್ರೆ ನಿಮ್ಮ ಕಣ್ಣಿಗೆ ಬಿಡ್ದು ಬಿಡ್ತಾರೆ. ಸರಿಯಾಗಿ ಹುಡುಕಿಲ್ಲ ಅಷ್ಟೇ. ಬಟ್ ಏನಂದ್ರೆ, ದಿಲ್ಲಿಯಿಂದ ಇನ್ನೇನೀಗ ಇವರು ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರೆ. ಯಾರು? CM ಮತ್ತು ಮಾಜಿ CM ಇವರೆಲ್ಲ. ನಮ್ಮ ಗೋವಿಂದಣ್ಣರು ಸ್ಪೆಷಲ್ ಫ್ಲೈಟಲ್ಲಿ ಬರಲ್ಲ. ಈಗ ಮಾಮೂಲಿ ಫ್ಲೈಟಲ್ಲೇ ಬರಬೇಕು. ಅವ್ರು ದೇವನಹಳ್ಳಿಯಲ್ಲಿ ಬಂದು ಇಳ್ಕೊಂಡು ಬರಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬರ್ತಿದ್ದಾಗೆ ಫಸ್ಟ್ ಸುದ್ದಿ, ಅಪ್ಡೇಟೆಡ್ ನ್ಯೂಸ್ ನಾವೇ ಕೊಡ್ತೀವಿ ಪಾಟೀಲ್ರೆ, ಕಾಯ್ರಿ, ಸಿಕ್ಕೇ ಸಿಗುತ್ತೆ. ಹಂಗಾದ್ರೆ ಅಲ್ಲಿವರೆಗೂ ನಮಗೂ ನಿಮ್ಗೆ ಮಾತೇ ಬೇಡ. ಅಯ್ಯೋ ರಾಮ, ಹಿಂಗಂದ್ರೆ ಹೆಂಗೆ? ಮತ್ತಿನ್ನೇನು ಕ್ಲಾರಿಟಿ ಇಲ್ಲ, ಏನಿಲ್ಲ, ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಕೆ ಕೂತ್ಕೊಂಡು ಏನು ಮಾಡೋದು ನಾವು? ಅಲ್ಲ, ಕ್ಲಾರಿಟಿ ನೀವೆಲ್ಲ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಿ. ಅಲ್ಲ, ಕ್ಲಾರಿಟಿ ಸಿಗೋವರೆಗೂ ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ನಾವು. ಭಾಳ ಚೆನ್ನಾಗಿ ಹೇಳಿದ್ರಿ ಪಾಟೀಲ್ರೆ.
134 ಶಾಸಕರದ್ದು ಏಜ್ ಎಷ್ಟು ಅಲ್ಲಿ ಲೆಕ್ಕ ಹಾಕ್ಬಿಟ್ಟು ಅದ್ರಲ್ಲಿ ಎಷ್ಟು ಜನ 55 ವರ್ಷದ ಒಳಗಿನವರು ಅಂತೇಳಿ ಲಿಸ್ಟ್ ಕೊಟ್ಟಿರೋ ಗೋವಿಂದಣ್ಣವರು. ಇದೊಂದು ಸಣ್ಣ ಮಾಹಿತಿ, ಅದು ಯಾವ್ದು ಅವ್ರಿಗೆ ದೊಡ್ಡ ವಿಷಯನೇ ಅಲ್ಲ. ಈಗ ಏನ್ ಗೊತ್ತಾ ಪ್ರಾಬ್ಲಮ್ಮು, ಅವ್ರೀಗ ಫ್ಲೈಟ್ ಒಳಗಿರ್ತಾರೆ. ನೀವು ಹೇಳಿದ್ರೆ ಈಗಲೇ ನಾವು ಫೋನ್ ತಗೊಂಡು ಫೋನ್ ಮಾಡ್ಬಿಡ್ತಿದ್ದೆ, ಇಲ್ಲೇ ಕೂತ್ಕೊಂಡು ಫೋನ್ ಮಾಡ್ಬಿಡ್ತಿದ್ದೆ, ಲೌಡ್ ಸ್ಪೀಕರ್ ಆಗಿ ಕೇಳಿಸ್ಬಿಡ್ತಿದ್ದೆ. ಈಗ ಫ್ಲೈಟ್ ಒಳಗಿದ್ದಾರೆ, ಫ್ಲೈಟ್ ಒಳಗಿದ್ದ ಫೋನ್ ಹೋಗುತ್ತಾ ಹೇಳಿ? ನೀವು ಬುದ್ಧಿವಂತರಿದ್ದೀರಿ, ಫ್ಲೈಟ್ ಒಳಗೆ ಫೋನ್ ಹೋಗುತ್ತಾ ಪಾಟೀಲ್ರೆ? ಬೇಡ, ಬರ್ಲಿ ಕೆಳಗೆ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂಗೆ ಫಸ್ಟ್ ಇನ್ಫಾರ್ಮೇಶನ್ ನಿಮಗೆ ಪಾಟೀಲ್ರೆ. ಒಂದು ಮಾತಿದೆ, ಬಹುಶಃ ನೀವು ಕೇಳಿರ್ತೀರಿ, ವಿಚಾರದ ಬಗ್ಗೆ ಅನುಭವ ಇದೆ ನಿಮಗೆ. ಆಮೇಲೆ ಈ ಕಮ್ಯುನಿಕೇಶನ್ ಅನ್ನುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಈಗ ಟೆಕ್ನಾಲಜಿ, ಎಂಥ ಟೆಕ್ನಾಲಜಿಯಲ್ಲಿ ಇದೀವಿ ನಾವು, ಎಂಥ ತಂತ್ರಜ್ಞಾನದ ಲೋಕದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ. ದ ಎಸೆನ್ಸ್ ಆಫ್ ಟೆಕ್ನಾಲಜಿ ಇಸ್ ದ ಡಿಸ್ಟೆನ್ಸ್ ಆಫ್ ಡೆತ್ ಅಂತ ಹೇಳ್ತಾರೆ. ಕೇಳಿದ್ರೆ ಈ ಮಾತು? ಕೇಳಿದೆ, 100% ಕೇಳಿದ್ವಿ. ಬಹಳ ಒಳ್ಳೆ ಮಾತು. ಫೋನ್ ಮಾಡಕ್ಕೇನು, ಫೋನ್ ಮಾಡಿ ಮಾತಾಡಿ ವಿಚಾರ ತಿಳಿಸಕ್ಕೇನು? ಈಗ ನಂಗೆ ಹೇಳಿ, ಈಗ ಅದು ಯಾವ ಟೆಕ್ನಾಲಜಿ? ಏರೋಪ್ಲೇನು ಆಕಾಶದಲ್ಲಿ ಹಾರುವಾಗ ಫೋನ್ ಮಾಡಿದ್ರೆ ಫ್ಲೈಟ್ ಒಳಗಡೆ ಫೋನ್ ಹೋಗೋ ಟೆಕ್ನಾಲಜಿ ಯಾವ್ದು ಹೇಳಿ ಪಾಟೀಲ್? ಏರೋಪ್ಲೇನು ಅದನ್ನೆಲ್ಲ ಬಿಟ್ಬಿಡಿ. ಈಗ ವಿಚಾರಗಳು ಗೊತ್ತಾಗ್ಬೇಕು ಅಂತಂದಾಗ ನೀವು ಸುಮ್ಮನೆ ಹೇಳ್ತಿದ್ದೀರಿ. ಈಗ ಅವರು ಪ್ಲೇನ್ ಅಲ್ಲಿ ಇದ್ದಾರೆ, ಪಾಟೀಲ್ರಿಗೆ ಮೂಲ ಬಿಟ್ಟು ಕೊಟ್ಬಿಟ್ರೆ ಇವರು ಎಲ್ಲಾ ಸಮಸ್ಯೆ ಮಾಡ್ತಾರೆ ಅನ್ನೋದು ಇದೆಯಲ್ಲ ನಿಮ್ಗೆ. ಈಗ ಅದಕ್ಕೋಸ್ಕರ ನೀವು ಈಗ ಅವ್ರ ನಂಬರು ಕೊಡ್ತಾ ಇಲ್ಲ, ನೀವು ಫೋನ್ ಮಾಡಿ ಕೇಳಿ ಅಂದ್ರೆ ಫೋನ್ ಮಾಡು ಕೇಳ್ತಾ ಇಲ್ಲ. ಕೇಳಕ್ಕೆ ಈಗ ಎಸೆನ್ಸ್ ಯಾವ್ದು, ಆ ಟೆಕ್ನಾಲಜಿ ಎಸೆನ್ಸ್ ಯಾವ್ದು ನಂಗೆ ಬೇಕಾಗಿದೆ. ಈಗ ಫ್ಲೈಟ್ ಒಳಗೆ ಟೆಕ್ನಾಲಜಿ ಬೇಕು ಪಾಟೀಲ್ ನಂಗೆ. ಓಡಾಡುವಾಗ್ಲೇ ಫೋನ್ ಮಾಡಿ ಕೇಳಿ. ಅಲ್ಲ, ನೀವು ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಜಾಸ್ತಿ ವಿಚಾರ ಬಿಟ್ಕೊಡೋದು ಬೇಡ ಅಂತ ನಿಮಗೆ ಪಾಟೀಲ್ರೆ. ಆಯ್ತು, ನಾನು ವೇಟ್ ಮಾಡ್ತೀನಿ. ಆಗ್ಲಿ ನಾನು ವೇಟ್ ಮಾಡ್ತೀನಿ. ಮುಂದೆ ಆದ್ರೂ ವಿಚಾರಗಳು ಒಂದು ಕ್ಲಾರಿಟಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. 2ನೇ ಸ್ಟೋರಿ ಹೋಗೋಣ. ಆಗ್ಲಿ.